ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಗೃಹಲಕ್ಷ್ಮಿ 22, 23ನೇ ಕಂತು ಬಗ್ಗೆ ಸಾಕಷ್ಟು ಮಹಿಳೆಯರು ಇನ್ನೂ ಸಹ ಕಾಯ್ತಾ ಇದ್ದಾರೆ. ಅಂದ್ರೆ ಯಾವಾಗ ಅಮೌಂಟ್ ಜಮಾ ಆಗುತ್ತೆ ಅಂತ ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ದರು. ಕೊನೆಗೂ ಸರ್ಕಾರ ಕಡೆಯಿಂದ ಇವತ್ತು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಟಾಪಿಕ್ಗೆ ಬಂದ್ಬಿಡೋಣ. ಟಾಪಿಕ್ ಏನಂದ್ರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೈಸೂರಿನಲ್ಲಿ ಲೈವ್ ನಲ್ಲಿ ಸಹ ಮಾತನಾಡಿದ್ದಾರೆ. ಅಂದ್ರೆ ಅವರು ಏನ್ ಮಾತನಾಡಿದ್ದಾರೆ ಅಂದ್ರೆ, ಈಗ ನಾವು 22ನೇ ಕಂತು 3 ದಿನ ಆಯ್ತು, ಎಲ್ಲರಿಗೂ ಸಹ ಕ್ರೆಡಿಟ್ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಈಗ 23ನೇ ಕಂತು ಬಂದು ಇನ್ನು ದಸರಾ ಹಬ್ಬಕ್ಕೆ ಅಂದ್ರೆ ಅದನ್ನು ಕೂಡ ನಾವು ಕ್ರೆಡಿಟ್ ಮಾಡ್ತೀವಿ. ಮತ್ತು ನಾವು ಪೆಂಡಿಂಗ್ ಇಟ್ಕೊಂಡಿರೋ ಕಂತು ಅಂದ್ರೆ ಈಗ ಆಗಸ್ಟ್ ತಿಂಗಳದು ಮಾತ್ರ ನಾವು ಪೆಂಡಿಂಗ್ ಇಟ್ಕೊಂಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಅವರು ಹೇಳಿದ ಹಾಗೆ ನೋಡಿದ್ರೆ ಈಗ 3 ದಿನ ಆಯ್ತು. ಅಂದ್ರೆ ಈಗ 22ನೇ ಕಂತು ಅವರು ಹೇಳಿದ ಹಾಗೆ 3 ದಿನ ಆಯ್ತು ಜಮಾ ಆಗ್ತಾ ಬರ್ತಿದೆ ಅಂತ ಅವರು ಹೇಳಿದ್ದಾರೆ. ಆದ್ರೆ ನಿಮ್ಗೇನಾದ್ರೂ 22ನೇ ಕಂತು ಜಮಾ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋಕ್ಕೆ ನೀವು ತಪ್ಪದೆ ಕಮೆಂಟ್ ಮಾಡಿ ಮತ್ತು ನಿಮ್ದು ಯಾವ ಡಿಸ್ಟಿಕ್ ಅಂತಾನು ಸಹ ನಮಗೆ ತಿಳಿಸಿ ಅಂತ. ಮತ್ತು ನಮ್ಮ ಚಾನಲ್ನಲ್ಲಿ ನಿಮಗೆ ಲಿಂಕ್ ಸಹ ಕೊಟ್ಟಿದ್ದೇನೆ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೇನೆ. ಪ್ರೂಫ್ ಸಹ ಕಳಿಸಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಅವರು ಹೇಳಿದ ಹಾಗೆ ಈಗ ಎಲ್ಲರಿಗೂ ಕೂಡ ನಾವು 4,000 ಹಣವನ್ನು ದಸರಾ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ ಹಾಗೆ ಕೊನೆಗೂ ಈಗ ಬಿಡುಗಡೆ ಆಗಿದೆ. ಮತ್ತು ಅವರು ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ, ಪ್ರೆಸ್ ಮೀಟಿನಲ್ಲಿ ಮಾತನಾಡುವಾಗ ಅವರು ಹೇಳಿದ ವಿಡಿಯೋ ಸಹ ಈ ವಿಡಿಯೋ ಎಂಡಿಗೆ ಹಾಕಿದ್ದೇನೆ. ಆ ಕ್ಲಿಪ್ ಸಹ ನೀವು ಹೋಗಿ ಆ ವಿಡಿಯೋನ ನೀವು ನೋಡಬಹುದು. ಮತ್ತು 22, 23ನೇ ಕಂತು ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡಿರೋದು ವಿಡಿಯೋ ಕ್ಲಿಪ್ ಈ ವಿಡಿಯೋ ಎಂಡಿಗೆ ಹಾಕಿದ್ದೀನಿ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ಅಂದ್ರೆ ನಿಮಗೆ ಅರ್ಥವಾಗುತ್ತೆ. ಮತ್ತು ಯಾವ ಯಾವ ಜಿಲ್ಲೆಗೆ ನೆಕ್ಸ್ಟ್ ಜಮಾ ಆಗ್ತಾ ಬರ್ತಿದೆ ಅಂತಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹೇಳಬೇಕು ಅಂತಂದ್ರೆ, ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ತೆರೆಯನ್ನ ಎಳೆದಿದ್ದಾರೆ. ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದಕ್ಕೆ ಈಗಾಗಲೇ ತೆರೆಯನ್ನ ಇನ್ನೂ ಕೂಡ ಗ್ಯಾರಂಟಿಯ ಯೋಜನೆಯಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ. ನೋಡಿ, 1,24,00,000 ಜನರಿಗೆ ಇಲ್ಲಿವರೆಗೆ 22 ಕಂತುಗಳನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈಗ 3 ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ. ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು. ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸೊ ಜುಲೈ ತಿಂಗಳ ಹಣವನ್ನ ಕೂಡ, ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗ್ಲಿ ಅಂತ 3 ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ. ಸೊ ಆಗಸ್ಟ್ ತಿಂಗಳು ಒಂದು ಹಣವನ್ನ ಮಾಡಿದ್ರೆ ಸಂಪೂರ್ಣ.